ಮಾತಾಡ್ತೀರಾ, ಜರ್ನಲಿಸ್ಟ್ ಜೊತೆಗೆ ವಿರೋಧ ಮಾಡ್ತೀರಾ, ಏನಾಗ್ತದೆ? ಏನ್ ಮಾಡ್ಲಿಕ್ಕೆ ಆಗ್ತದೆ? ನಾನು 40 ವರ್ಷ ಪಾಲಿಟಿಕ್ಸ್ ನಲ್ಲಿ ಇಲ್ಲೇ ಕೂತ್ಕೊಂಡು 5 ಬಾರಿ MLA ಆಗ್ಲಿಕ್ಕೆ ಬಂದಿದ್ದೀನಿ. 10 ವರ್ಷ ಕೆಲಸ ಮುಗಿಸ್ ತೆಗೆದಾಗಿ ಬಿಜೆಪಿ ತಗೊಂಡ್ ಬಂದು ಪವರ್ ಅಲ್ಲಿ ಕೂರಿಸ್ಬೇಕು, ನೆಕ್ಸ್ಟ್ ಕೆಲ್ಸಕ್ಕೆ ಹೋಗ್ಬೇಕು. ಇದರಲ್ಲಿ ಏನ್ ಫ್ರೆಂಡ್ಶಿಪ್? ತಪ್ಪು ಮಾಡ್ತೀರಾ, ನೀನ್ ತಪ್ಪು ಮಾಡಿದ್ರೆ ತಪ್ಪನ್ನ ಹೇಳ್ತೀನಿ. ಆಮೇಲೆ ಹೋಗಿ ಅನ್ನ ಟೀ ಕುಡಿಯೋಣ, ನೀವು ಜರ್ನಲಿಸ್ಟ್, ನೀನು ಅದು ಸಪೋರ್ಟ್ ಮಾಡಿ ಅನ್ನ, ನಾವು ರಾಜ್ಯಕ್ಕೆ ನಿಮಗೆ ನಾನು ಸಪೋರ್ಟ್ ಮಾಡ್ತೀನಿ. ಯಾರ ಜೊತೆಗೆ ಡೀಲಿಂಗ್ ಅಲ್ಲ, ಯಾರ ಜೊತೆಗೆ ಟೀ ಕುಡಿಯಲ್ಲ, ಯಾರ ಮನೆಗೆ ಹೋಗಲ್ಲ, ಯಾರ ಮನೆಯಲ್ಲಿ ಊಟ ಮಾಡಲ್ಲ. ವಾಟ್ ಯು ಸಿ ಇಸ್ ವಾಟ್ ಯು ಗೆಟ್. ಇವತ್ತು ಏನ್ ನಾನು ಚೇರ್ ನಲ್ಲಿ ಕೂತ್ಕೊಂಡು ಮಾತಾಡ್ತೀನಿ, ಆಕ್ಷನ್ ಫೀಲ್ ನಲ್ಲಿ ಅದೇ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬ್ಲಡ್ ನಲ್ಲಿ. You give respect to me, I give respect to you. You don't give respect to me, I don't give respect to you. As simple as that. ನನ್ನ ಪ್ರಧಾನ ಮಂತ್ರಿ ಬಗ್ಗೆ ತಪ್ಪಾಗಿ ನೀವು ಟಿವಿದಲ್ಲಿ ಹಾಕ್ತೀರಾ, ನಿಮ್ಗೆ ನಾನು ಬಿಡಲ್ಲ. ಪ್ರಧಾನ ಮಂತ್ರಿ ತಾಯಿ ಬಗ್ಗೆ ನೀವು ಟಿವಿದಲ್ಲಿ ಹಾಕಿದ್ದೀರಾ, ಯಾವ ಕಾರಣಕ್ಕೆ ನಾನು ಬಿಡಲ್ಲ, ಓಡಿಸ್ಬಿಡ್ತೀನಿ. ನನ್ನ ಪ್ರಧಾನ ಮಂತ್ರಿ ಗೋ ಬ್ಯಾಕ್ ಮೋಡಿ ಹಾಕಿ ನೀವು ಟಿವಿದಲ್ಲಿ ಪ್ರಮೋಟ್ ಮಾಡಿದ್ದೀರಾ 2019 ಓಡಿಸ್ಬಿಡ್ತೀನಿ. ಅಲ್ಲ, ನನ್ನಲ್ಲಿ 2023 ಪ್ರಧಾನ ಮಂತ್ರಿ ಬರುವಾಗ ವಣಕ್ಕಂ ಮೋಡಿ 14 ಲಕ್ಷ ಜನ ಟ್ವೀಟ್ ಹಾಕ್ತಾರೆ. ಗೋ ಬ್ಯಾಕ್ ಮೋಡಿ ಎಷ್ಟು? 60,000. ಏನ್ ಬದಲಾವಣೆ ಆಯ್ತು? ಮಾಡಿಸಿದ್ವಿ. ಧೈರ್ಯ ತಾಕತ್ತಿದ್ರೆ ಗೋ ಬ್ಯಾಕ್ ಮೋಡಿ ಇವತ್ತು ಹಾಕಿ ತೋರಿಸ್ಲಿಕ್ಕೆ ನಾ ತಮಿಳ್ನಾಡಿನಲ್ಲಿ ಧೈರ್ಯ ಇದನ್ನು ಹಾಕಲಿಕ್ಕೆ ಅಷ್ಟು ಗೋ ಬ್ಯಾಕ್ ಮೋಡಿ ಹಾಕಿದಿರಲ್ಲ 2019 ಇವತ್ತು ಹಾಕಲಿಕ್ಕೆ. ವಣಕ್ಕಂ ಮೋಡಿ 14 ಲಕ್ಷ ಜನ ವೆಲ್ಕಮ್ ಮಾಡ್ತಾರೆ. ಆ ಪಾಲಿಟಿಕ್ಸ್ ಅಲ್ಲಿ ಹೆಮ್ಮೆ ಇದೆ. ಇದು ಅಡ್ಜಸ್ಟ್ಮೆಂಟ್ ಎಲ್ಲ ಇಲ್ಲ. ಇದು ಬಹಳ ನೀಟ್, ನೇರವಾಗಿ, ಸತ್ಯವಾಗಿ ಮಾಡುವ ರಾಜಕೀಯ. ಅದಕ್ಕೇನಾಗ್ತದೆ, ತುಂಬಾ ಎನಿಮಿ